ಹಾಯ್ ಗೈಸ್, ಹೋಪ್ ಯು ಆಲ್ ಡೂಯಿಂಗ್ ಗ್ರೇಟ್ ಅಂತ. ಸೊ ನಾನು ಮೀಶೋಲಿ ನಮ್ಮದು ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡಿದ್ದೆ. ಮೀಶೋ ಸಪ್ಲೈಯರ್ ಅಕೌಂಟಲ್ಲಿ ಲಾಗಿನ್ ಆಗಿದೆ. ಸೊ ಅದಕ್ಕೆ ನಾನು ಕೆಲವೊಂದು ಪ್ರಾಡಕ್ಟ್ಸ್ ಎಲ್ಲ ಆಗಿದೆ, ಲೈಕ್ ಫ್ಲವರ್ ಪಾಟ್ಸು, ಕ್ಯಾಂಡಲ್ಸು ಎಲ್ಲದೂ. ಸೊ ಇವತ್ತು ನನಗೆ ಅದರಲ್ಲಿ ಫಸ್ಟ್ ಆರ್ಡರ್ ಬಂದಿತ್ತು. ನಿಜವಾಗ್ಲೂ ಈ ಫಸ್ಟ್ ಆರ್ಡರ್ ಬಂದ ತಕ್ಷಣ ಏನು ಖುಷಿ ಇರುತ್ತೆ ಅಂದರೆ, ನಾನು ಆ್ಯಕ್ಚುಲಿ ಸಕ್ಸಸ್ ಆಗುತ್ತೋ ಇಲ್ವೋ ಅಂದ್ಕೊಂಡೆ ಸುಮ್ಮನಿದೆ. ಆ್ಯಂಡ್ ಇನ್ನೊಂದು ಥಿಂಗ್ ಏನಂತ ಅಂದರೆ, ನಾನು ಎಲ್ಲೂ ಈ ಸೋಷಿಯಲ್ ಮೀಡಿಯಾಸಲ್ಲಿ ಅಷ್ಟೊಂದು ಅಪ್ರೋಚ್ ಇನ್ನೂ ಸ್ಟಾರ್ಟ್ ಮಾಡಿಲ್ಲ. ಬಿಕಾಸ್ ಒಂದು ಐಡಿಯಾ ಸಿಗಲಿ ಅಂತ, ಇನ್ನು ಸ್ಟಾರ್ಟ್ ಮಾಡಿದ್ಮೇಲೆ ಹೇಗಾಗುತ್ತೆ ನೋಡೋಣ ಅಂತ. ಸೊ ಎಲ್ಲೂ ನಾನು ಅಪ್ಲೋಡ್ ಮಾಡ್ಕೊಂಡಿರಲಿಲ್ಲ. ಸೊ ಇವತ್ತು ನನಗೆ ಫಸ್ಟ್ ಆರ್ಡರ್ ಬಂತು. ಅದು ಫ್ಲವರ್ ಪಾಟ್ದು, ಅದೇ ಪೈಪ್ ಕ್ಲೀನರ್ ಮಾಡಿರೋದೊಂದು ಫ್ಲವರ್ ಪಾಟ್ದು. ಸೊ ಅದನ್ನೇ ನಾನು ಇವಾಗ ಪ್ಯಾಕ್ ಮಾಡ್ತಾ ಇರೋದು. ಅದೇ ಬಾಕ್ಸಸ್ ಎಲ್ಲ ಪಾರ್ಸಲ್ ಬಾಕ್ಸಸ್ ಎಲ್ಲ ನಾನು ಅಮೆಝಾನಲ್ಲಿ ತರಿಸ್ಕೊಂಡಿದ್ದೆ. ಸೊ ಇದೆ ಅದು ಫ್ಲವರ್ ಪಾಟು. ಸೊ ಚೆನ್ನಾಗಿದೆ ಅಂತ. ನೋಡಿದ್ರೆ ಹೇಗೆ ಅನ್ಸುತ್ತೆ ಕಮೆಂಟ್ ಮಾಡಿ. ಆ್ಯಂಡ್ ಅದಕ್ಕೂ ಮುಂಚೆ ದಯವಿಟ್ಟು ಎಂತೆಂಥವ್ರಿಗೋ ಸಬ್ಸ್ಕ್ರೈಬ್ ಮಾಡ್ತೀರಾ, ಅಟ್ಲೀಸ್ಟ್ ಈ ಥರ ಎಫರ್ಟ್ ಹಾಕಿ ಏನೋ ಒಂದು ಮಾಡ್ತಿರೋರ್ಗಾದ್ರೂ ಒಂದು ಸ್ವಲ್ಪನಾದರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್. ನನ್ನ ರಿಕ್ವೆಸ್ಟು. ಅಟ್ಲೀಸ್ಟ್ ನಾನು ಅಪ್ಡೇಟ್ಸ್ನ ಕೊಡ್ತೀನಿ, ಓಕೆನಾ. ಆ್ಯಂಡ್ ಅಗೇನ್ ಓಕೆ, ಕಂಟಿನ್ಯೂ ಮಾಡ್ತೀನಿ. ಪ್ಯಾಕಿಂಗ್ ಎಲ್ಲ ಆಯಿತು. ಅದು ಕಾರ್ಡ್ಸ್ ಎಲ್ಲ ನಾನು ಆಲ್ಮೋಸ್ಟ್ ಅಮೆಝಾನಲ್ಲೇ ತರಿಸ್ಕೊಂಡಿದ್ದು. ಸೊ ಬಟ್ ಅದು ಪೈಪ್ ಕ್ಲೀನರ್ ಪಾಟ್ ಮಾತ್ರ ನಾನೇ ಮಾಡಿದ್ದು. ನಿಜವಾಗ್ಲೂ ಅದು ಒಂದು ತುಂಬ ಎಫರ್ಟಾಗಿ ಮಾಡಿದ್ದೆ. ಆ್ಯಂಡ್ ಇನ್ನೊಂದು ಥಿಂಗ್ ಏನಂದರೆ, ನಾನು ಯಾವ ಕ್ಲಾಸ್ಗೂ ಹೋಗಿಲ್ಲ, ಏನಿಲ್ಲ. ಸೊ ತುಂಬ ಖುಷಿ ಆಯ್ತು ನನಗೆ ಫಸ್ಟ್ ಆರ್ಡರ್ ಬಂದಿದ್ದು. ಸೊ ಹೋಪ್ಸೋ ಇನ್ನೂ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ಸ್ಟಾರ್ಟ್ ಮಾಡಿಲ್ಲ. ಫಸ್ಟ್ ಆರ್ಡರ್ ಬಂದಿದೆ, ಇವಾಗ ನೋಡೋಣ ಹೋಪ್ಸೋ ನೆಕ್ಸ್ಟ್ ಯಾವಾಗ ಯಾವುದು ಆರ್ಡರ್ ಬರುತ್ತೆ ಅಂತ. ಆ್ಯಂಡ್ ಇದೊಂದೇ ಎಲ್ಲ ಬೇರೆ ಬೇರೆ ಪ್ರಾಡಕ್ಟ್ಸು ನಾನು ಮಾಡ್ತಾಯಿದ್ದೀನಿ. ಅದೇನೇನು ಅಂತ ನೆಕ್ಸ್ಟ್ ಹೋಗ್ತಾ ನಾನು ನಿಮ್ಗೆ ಹೇಳ್ತೀನಿ. ಸೊ ಇದು ಕಂಪ್ಲೀಟಾಗಿ ಪ್ಯಾಕಿಂಗ್ ಆಗ್ತಾಯಿದೆ, ಮುಗೀತು. ನಮ್ಮ ಮನೆಯವರು ಟ್ರೈ ಮಾಡಿದ್ರು, ಬಟ್ ಅವ್ರಿಗೆ ಆಫೀಸ್ ಟೈಮ್ ಆಯಿತು ಅಂತ ಹೇಳೋರು ಓಡ್ಬಿಟ್ರು. ಸೊ ನಾನೇ ಪ್ಯಾಕಿಂಗ್ ಕೂತ್ಕೊಂಡೆ, ಅವ್ರಿಗೆ ತಿಂಡಿ ಎಲ್ಲ ಮಾಡಿಕೊಟ್ಬಿಟ್ಟು ನಾನೇ ಕೂತ್ಕೊಂಡೆ. ಆ್ಯಂಡ್ ನೆಕ್ಸ್ಟ್ ಬಂದು ಇದ್ರ ಮೇಲೆ ಒಂದು ಕಾರ್ಡ್ ಒಳಗಡೆ ಹಾಕಿದ್ದೀನಿ, ಥ್ಯಾಂಕ್ ಯು ಕಾರ್ಡ್. ಸೊ ಇದ್ರ ಮೇಲೆ ಒಂದು ಚಿಕ್ಕದಾಗಿ ಥ್ಯಾಂಕ್ ಯು ಸ್ಟಿಕ್ಕರ್ ಥರ ಒಂದು ತರಿಸ್ಕೊಂಡಿದ್ದೆ. ಸೊ ಅದನ್ನು ಹಾಕ್ತಾಯಿದ್ದೀನಿ ಇವಾಗ. ಆ್ಯಂಡ್ ಅಗೇನ್ ಇದು ಸ್ಟೆಪ್ ಬೈ ಸ್ಟೆಪ್ ನಾನು ಹೇಳ್ತೀನಿ. ಈಗ ಮೀಶೋಲಿ ಅಕೌಂಟ್ಸ್ ಓಪನ್ ಮಾಡಬೇಕು ಆ್ಯಂಡ್ ಹೇಗೆ ಮಾಡ್ಬೋದು, ಆ್ಯಂಡ್ ಬಿಸ್ನೆಸ್ ಟಿಪ್ಸ್ನ ಡೆಫಿನೆಟ್ಲಿ ಕೊಡ್ತೀನಿ. ಬಿಕಾಸ್ ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ ಎಲ್ಲಿ ಲಾಸ್ ಆಗುತ್ತೆ, ಎಲ್ಲಿ ನಮಗೆ ಸೇವ್ ಆಗುತ್ತೆ, ಅಥವಾ ಎಷ್ಟು ಮಾಡಿದ್ರೆ ಏನು ಸೇವಿಂಗ್ಸ್ ಆಗುತ್ತೆ. ಇವಾಗ ಮನೇಲೇ ಕೆಲವರೆಲ್ಲ ಏನು ಮಾಡೋದು ಅಂತ ಯೋಚನೆ ಮಾಡ್ತಿರ್ತಾರೆ. ಜಾಬ್ ಇಲ್ಲದೆ ಇರೋರು ಅಥವಾ ಜಾಬ್ ಬಿಟ್ಟಿರೋರು, ಹೌಸ್ ವೈಫ್ಸ್ ಎಲ್ಲ ಮಾಡ್ಬೋದು. ಬಟ್ ದ ಥಿಂಗ್ ಈಸ್, ಅವ್ರಿಗೆ ಈ ಮೀಶೋ ಡೆಲಿವರಿ ಇದೆಲ್ಲ ಏನಂದರೆ, ಅವ್ರಿಗೆ ಫೆಸಿಲಿಟಿ ಚೆನ್ನಾಗಿರಬೇಕು. ಫಾರ್ ಎಕ್ಸಾಂಪಲ್, ತೊಗೊಂಡು ಬಂದು ಹೋಗಬೇಕು. ಏನು ಹೇಳ್ತಾ ಇದೆ ಅಂದರೆ, ಅದು ಮೀಶೋ ಡೆಲಿವರಿ ಸಪ್ಲೈಸ್ ಇದೆಲ್ಲ ಯಾರಿಗೆಲ್ಲ ಇದಿರುತ್ತೆ, ಸೊ ಹತ್ರ ಇತ್ತು ಅಥವಾ ಸಿಟಿಲಿದ್ದವ್ರಿಗೆ ಯೂಸ್ ಆಗುತ್ತೆ. ಆ್ಯಂಡ್ ನಾನೊಂದು ಕವರ್ ತರಿಸಿದೆ ಆ್ಯಕ್ಚುಲಿ ಮೀಶೋಗೆ. ಆ್ಯಕ್ಚುಲಿ ಪ್ರಾಡಕ್ಟ್ ಮೇಲೆ ಕವರ್ ಮಾಡೋದು ತುಂಬ ಸೇಫ್ಟಿ, ಆ್ಯಂಡ್ ಅಗೇನ್ ರಿಟರ್ನ್ ಆಗೋ ಚಾನ್ಸಸ್ ಇರಲ್ಲ ಅಂತ ಹೇಳ್ತಾರೆ. ನಾನು ಹಂಗೆ ತರಿಸ್ಕೊಂಡೆ. ಬಟ್ ದ ಥಿಂಗ್ ಇಸ್, ಈ ಬಾಕ್ಸಿಗೆ ಇದು ಆಗ್ತಾನೇ ಇಲ್ಲ ನೋಡಿ. ಎಷ್ಟೋ ಟ್ರೈ ಮಾಡಿದೆ, ಆಗುತ್ತೇನೋ ಅಂತ ಟ್ರೈ ಮಾಡಿದೆ, ಬಟ್ ಆಗಲಿಲ್ಲ. ಡೆಫಿನೆಟ್ಲಿ ಅದೊಂದು ಭಯ ಇತ್ತು ನನಗೆ, ಎಲ್ಲಿ ಪ್ರಾಡಕ್ಟ್ ಹೋಗಿ ರೀಚ್ ಆಗುತ್ತೋ ಇಲ್ವೋ ಅನ್ನೋದೇ ಒಂದು ಭಯ ಆಗ್ತಾಯಿತ್ತು ನನಗೆ. ಸೊ ಅದಕ್ಕೆ ಆದಷ್ಟು ಟ್ರೈ ಮಾಡಿದೆ. ಆಮೇಲೆ ಯಾಕೋ ಅದು ಆಗಲಿಲ್ಲ, ಅದಕ್ಕೆ ನಾನು ಸುಮ್ಮನೆ ಆಗಿಬಿಟ್ಟೆ. ಆ್ಯಕ್ಚುಲಿ ಪ್ಯಾಕಿಂಗ್ ಎಲ್ಲ ಆದಮೇಲೆ ಆ ಪ್ರಾಡಕ್ಟ್ನ ಕಳಿಸ್ಬೇಕು. ಅದಕ್ಕೆ ಮೇಯ್ನ್ ನಮ್ಗೆ ಏನು ಬೇಕು ಅಂದರೆ ಲೇಬಲ್ ಇರಬೇಕು. ಸೊ ನನಗೇನಾಯಿತು ಅಂತ ಅಂದರೆ, ಆನ್ ಹೋಲ್ಡಿಂದ ಪೆಂಡಿಂಗ್ ಇತ್ತು. ಪೆಂಡಿಂಗ್ ಆದಮೇಲೆ ಮೀನ್ಸ್ ಆರ್ಡರ್ ಅಕ್ಸೆಪ್ಟ್ ಮಾಡಿದ್ಮೇಲೆ ರೆಡಿ ಟು ಶಿಪ್ ಬಂತು. ರೆಡಿ ಟು ಶಿಪ್ಪಲ್ಲಿ ಕ್ಲಿಕ್ ಮಾಡಿದಾಗ ನಮಗೆ ಈ ಥರ ಲೇಬಲ್ ಡೌನ್ಲೋಡ್ ಆಗಬೇಕು. ಇಲ್ಲೇನು ತೋರಿಸ್ತಿದ್ದೀನಲ್ಲ, ಈ ಲೇಬಲ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಸೊ ಅದು ಡೌನ್ಲೋಡ್ ಆಗಬೇಕು. ನನಗೇನಾಯಿತು ಅಂತಂದರೆ, ಲೇಬಲ್ ಕ್ಲಿಕ್ ಮಾಡಿದೆ, ಡೌನ್ಲೋಡ್ ಅಂತ ಬರುತ್ತೆ, ಬಟ್ ಡೌನ್ಲೋಡ್ ಆಗಲಿಲ್ಲ ಅದು ಕಂಪ್ಲೀಟಾಗಿ. ಅದು ಯಾಕಾಗಿಲ್ಲ ಅಂತ ನಾನು ನೆಕ್ಸ್ಟ್ ಹೇಳ್ತೀನಿ. ಸೊ ಫೈನಲಿ ಅಂತೂ ಇಂತೂ ಲೇಬಲ್ನ ಡೌನ್ಲೋಡ್ ಮಾಡಿ ಕೊನೆಗೆ ಅದು ಸ್ವಲ್ಪ ಹೇಳ್ತೀನಿ, ಅದು ಪ್ರೊಸೀಜರ್ ಏನೇನಾಯಿತು ಅಂತ. ಅದಾದಮೇಲೆ ನನಗೆ ನನ್ನ ಪ್ರಾಡಕ್ಟ್ ಕಂಪ್ಲೀಟಾಗಿ ರೆಡಿ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಅದನ್ನು ಆ್ಯಕ್ಚುಲಿ ನಾನಿರೋ ಕಡೆ ಏನಂತ ಅಂದರೆ, ಲೈಕ್ ಈ ಲೇಬಲ್ ಡೌನ್ಲೋಡ್ ಆಗಿದ್ರೂ ಪ್ರಿಂಟ್ ತೊಗೊಳಕ್ಕೆ ನನ್ನ ಹತ್ರ ಪ್ರಿಂಟರ್ ಏನೂ ಇರಲಿಲ್ಲ. ಸೊ ಅದೊಂದು ಫೆಸಿಲಿಟಿ ಇಲ್ಲಿಲ್ಲ ನಿಯರ್ ಬೈ ನಾನಿರೋ ಕಡೆ. ಸೊ ಹೆಂಗೋ ಮಾಡಿ ನಮ್ಮ ಮನೆಯವ್ರ ಹತ್ರ ಆಫೀಸಿಗೆಲ್ಲ ಹೊರಟಿದ್ರು, ಅವ್ರನ್ನ ಹೋಲ್ಡ್ ಮಾಡಿ ಲೈಕ್ ಲೇಬಲ್ ಜನ್ರೇಟ್ ಆದಮೇಲೆ ಹೇಳಿದ್ದು. ಇದು ಡೌನ್ಲೋಡ್ ಆಗಲಿಲ್ಲ, ನಾನೇನು ತೋರಿಸ್ತಾ ಇದ್ದೀನಿ ಅದು ಆ್ಯಕ್ಚುಲಿ ಆಗಲಿಲ್ಲ, ಅವತ್ತಿನ ದಿನಕ್ಕೆ ಆಗಲಿಲ್ಲ ನನಗೆ. ಸೊ ನೆಕ್ಸ್ಟ್ ಡೇ ಆಯಿತು.
ಅದೇನಕ್ಕಾಗುತ್ತೆ ಅಂದರೆ ನಾನು ಹೇಳ್ತೇನೆ. ಆ್ಯಂಡ್ ಫೈನಲಿ ನೋಡಿ ಈ ಥರ ನನ್ನ ಪ್ರಾಡಕ್ಟ್ ಎಲ್ಲ ರೆಡಿಯಾಗಿ ಇಟ್ಕೊಂಡಿದ್ದೀನಿ.